ಮುಚ್ಕೊಂಡು ಅವನಂಗ್ ಲೈನ್ ಹಾಕೊಂಡು ನನಗೆ ಫುಲ್ ಲೈನ್ ಕೊಡು ಹೇಳ್ತೀನಿ ಯಾರಂತ. ಏನಂದೆ ನೀನು? ಏನಂದೆ? ಅದ್ ಯಾರೋ ಲೈನ್ ಹಾಕ್ಬಿಟ್ಟು ನನಗೆ ಕೊಡು ಇಲ್ಲಿ ಫಸ್ಟ್ ಮುಚ್ಕೊಂಡು ಅಂತ. ಕೊಡ್ತೀನಿ ಸರಿಯಾಗಿ ಕೊಡ್ತೀನಿ ನಿನಗೆ. ಅದಲ್ಲ ಏನಂದ ಹೇಳು ನೀನು ಫಸ್ಟು ಮಾತ್ಕು ಮುಂಚೆ. ಈಗ ಲೈನ್ ಹಾಕ್ಬಿಟ್ಟು ಲೈನ್ ಕೊಡು ಅಂದೆ. ತಿಕ್ಕ ಮುಚ್ಕೊಂಡು ಎದುರುಗಡೆ ಬಂದ್ರೆ ನೀನು ಬುಲ್ಡೆನ ಒಳ್ಳೆ ಇಡಿಗೆ ಹೊಡೆದಂಗೆ ಹೊಡೆದ್ಬಿಡ್ತೀನಿ. ಹೇಳ್ತಾ ಇದ್ದೀನಿ ಕೇಳು, ನೀನು ಯಾವನಾರು ಆಗಿರೋ. ನಮಸ್ಕಾರ ಎಲ್ಲರಿಗೂ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ಜಿ ಸುನೀಲನ ಸುನೀಟ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಜ್ವರ IPL ಜ್ವರ ಸ್ಟಾರ್ಟ್ ಆಗಿದೆ. ಸೊ ನಾಳೆನೇ RCB ಮ್ಯಾಚ್ ಕೂಡ ಶುರು ಆಗ್ತಾ ಇದೆ. RCB ವರ್ಸಸ್ SRH ಮ್ಯಾಚು. ಸೊ RCB ಕಪ್ ಗೆದ್ಮೇಲೆ ಆಡ್ತಿರ್ತಕ್ಕಂಥ ಮೊದಲನೇ ಮ್ಯಾಚು. ಸೊ ಟಿಕೆಟ್ ಎಲ್ಲ ಯಾವ ರೀತಿ ಸೋಲ್ಡ್ ಔಟ್ ಆಗಿದೆ ಅಂತ ಎಲ್ಲ ವಿಚಾರ ನಿಮ್ಗೆ ಗೊತ್ತು. ಸೊ RCB ಫ್ಯಾನ್ ಆಗಿ ಇದೀಗ ಒಂದು ಸಖತ್ತಾಗಿರೋ ಒಂದು ಟ್ರ್ಯಾಪ್ ಮಾಡಬೇಕು ಅಂತ ಹೇಳಿ ನಾವು ಡಿಸೈಡ್ ಮಾಡಿದಾಗ ನನಗೊಬ್ಬರು ನಂಬರ್ ಕಳಿಸಿದ್ರು, ವಸಂತ್ ಅಂತೇಳಿ. ಸುನಿಲ್ ಇವರು ಕಾಯಿ ಅಂಗಡಿ ಇಟ್ಟಿದ್ದಾರೆ ಪಾಪಣ ಅಂತ, ಇವ್ರಿಗೆ ಹೆಂಗಾರು ಮಾಡಿ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಮೆಸೇಜ್ ಮಾಡಿದರೆ. ಬನ್ನಿ RCB ಫ್ಯಾನ್ ಒಬ್ಬ ಕಾಲ್ ಮಾಡ್ತಾನೆ ಈಗ ಕಾಯಿ ಅಂಗಡಿಯವನಿಗೆ. ಏನು ಕೇಳ್ತಾನೆ ಮ್ಯಾಚ್ಗೂ ಮುಂಚೆ ಬನ್ನಿ ಗೊತ್ತಾಗುತ್ತೆ. ಕಮ ಇದು ಪಾಪಣ್ಣನ ಮಾತಾಡ್ತಾ ಇರೋದು. ಇಲ್ಲಿ ನಾನು ಶಂಕರ ಅಂತ ಮಾತಾಡ್ತಿರೋದು. ವಿಜಯಣ್ಣ ನಂಬರ್ ಕೊಟ್ಟರು. ಅಣ್ಣ ಆಟೋನ ಸಾಯಂಕಾಲ ಕಳ್ಸೋದು ಅಥವಾ ನಾಳೆ ಬೆಳಗ್ಗೆನೆ ಕಳ್ಸೋದು? ಎಲ್ಲಿಗೆ? ಇದ್ಯಾರು ನೀವು ಕಾಯಿ ಅಂಗಡಿ ಪಾಪಣ್ಣ ತಾನೆ? ಹೌದು. ನಾನಣ್ಣ ಶಂಕರ ಅಂತ ಅಂದ್ಬಿಟ್ಟು ವಿಜಯಣ್ಣ ಫೋನ್ ಮಾಡಕ್ಕೆ ಹೇಳಿದ್ರು. ಯಾವ ವಿಜಯಣ್ಣ? ಯಾವ ವಿಜಯಣ್ಣ? ಅಣ್ಣ ಸಂತೆಪೇಟೆ ವಿಜಯಣ್ಣ. ನಂಬರ್ ಕರೆಕ್ಟ್ ಕೇಳಿ. ನೀವ್ಯಾರು ಕಾಯಿ ಅಂಗಡಿ ಪಾಪಣ್ಣ ತಾನೆ? ಯಾವ್ರವರು? ಅಣ್ಣ ನಾವು ಇಲ್ಲಿ ಮಂಡ್ಯದವರು. ಮೈಸೂರಿನಲ್ಲಿ ಇದು ನಾಳೆ RCB ಮ್ಯಾಚ್ ಐತಲ್ಲ, ಅದಕ್ಕೇ ಬೆಳಗ್ಗೆ ನೂರನ್ ಗಣಪತಿ ದೇವಸ್ಥಾನದ ಹತ್ರ 1111 ತೆಂಗಿನಕಾಯಿ ಹೊಡಿಬೇಕು ಅಂತ ಪ್ರೋಗ್ರಾಮ್ ಮಾಡಿಕೊಂಡಿದ್ದೀವಿ. ಎಲ್ಲ ಕಡೆ ಆಲ್ರೆಡಿ ಈಗ ಪೇಪರಲ್ಲಿ ಇದರಲ್ಲಿ ಯಾರು ಬೇಡ ಅಣ್ಣ, ನನಗೆ 1111 ತೆಂಗಿನಕಾಯಿ ಅಣ್ಣ ನಿಮ್ಮ ಅಂಗಡಿಲಿ ಇದು ಮಾಡ್ಕೊ ಅಂತ ಹೇಳವ್ರೆ. ಇದು ಕಾಯಿ ಅಂಗಡಿ ಪಾಪಣ್ಣ ತಾನೆ ನೀವು ಮಾತಾಡ್ತಾ ಇರೋದು? ಅಣ್ಣ ನೀನು ಯಾವ ಊರವನಾರು ಆಗಿರೋ ಏನಾರು ಆಗಿರೋ, RCB ಮ್ಯಾಚ್ ಐತೆ ನಾಳೆ. 11 ಜನಕ್ಕೆ ಒಬ್ಬೊಬ್ರಿಗೆ 101 ತೆಂಗಿನಕಾಯಿ ಅನ್ನೋಂಗೆ 1111 ತೆಂಗಿನಕಾಯಿ ಹೊಡಿತಾ ಇದೀವಿ ಅಣ್ಣ. ಎಲ್ಲ ಕಡೆ ಎಲ್ಲ ರೆಡಿ ಮಾಡ್ಕೊಂಡಿದೀವಿ. ಇವಾಗ ಆಟೋನ ನಿಮ್ಮ ಅಂಗಡಿ ಹತ್ರ ಸಾಯಂಕಾಲ ಕಳ್ಸೋದು ಅಥವಾ ಬೆಳಗ್ಗೆನೆ ಕಳ್ಸೋದು ಅಷ್ಟು ಹೇಳಿ, ನೀವು ಬೇರೆ ಮಾತು ಬೇಡ. ಸಡನ್ ಆಗಿ ವಿಜಯಣ್ಣ ನಿಮ್ಮ ಹತ್ರ ಏನು ಮಾತಾಡಿಲ್ವಾ? ವಿಜಯಣ್ಣ ಯಾರು ಅಂತ ಕರೆಕ್ಟ್ ಆಗಿ ಡೀಟೇಲ್ ಹೇಳ್ಬಿಟ್ಟು ಆಮೇಲೆ ಕೇಳಿ ಹೇಳ್ತೀನಿ. ವಿಜಯಣ್ಣನೇ ಗೊತ್ತಿಲ್ವಾ? ಒಂದ್ ನಿಮಿಷ ಹಂಗೇರಿ, ಫೋನ್ ಮಾಡ್ತೀನಿ ಹಂಗೇರಿ. ಹೆಂಗಾಯ್ತೈತೆ? ಹಲೋ ಅಣ್ಣ ನಮಸ್ತೆ, ನಾನು ಶಂಕರ ಅಣ್ಣ. ಇಲ್ಲಿ ಇವನು ಫೋನ್ ಮಾಡಿದ್ದೀನಿ. ಅಪ್ಪ ಏನು ಯಾರೋ ನೀವು ಏನು ಗೊತ್ತೇ ಇಲ್ಲ ಅಂತ ಹೇಳ್ತಾವ ನೀವಪ್ಪ. 1111 ಅಣ್ಣ. ಹ್ಞೂ ನಿಮ್ಮ ಹೆಸ್ರೇ ಹೇಳಿದೆ, ಅದಕ್ಕೆ ಯಾವ ವಿಜಯಣ್ಣ ಅಂತ ಕೇಳ್ದೆ ಇವಯ್ಯಪ್ಪ, ಅದಕ್ಕೆ ಮಾಡಿದೆ. ಒಂದು ನಿಮಿಷ. ಹಲೋ ಇದು ನೀವು ವಿಜಯಣ್ಣನ ಯಾರು ಮಾತಾಡ್ತಿರೋದು ಫಸ್ಟ್ ಹೇಳಿ. ನೀವು ಕರೆಕ್ಟಾಗಿ ಮಾತಾಡೋರು ಅಂತಲ್ಲ ಅಣ್ಣ. ಇದ್ಯಾಕೆ ನೀವು ಇದು ಹಿಂಗೆ ಡಬಲ್ಗೆ ಮಾಡ್ತಿದ್ರಿ ನೀವು? ಕರೆಕ್ಟಾಗಿ ನಿಂಗೆ ಯಾರು ಬೇಕು ಅಂತ ಕರೆಕ್ಟಾಗಿ ಹೋಗಿ ಆಮೇಲೆ ಮಾತಾಡು. ಕಾಯಿ ಅಂಗಡಿ ಪಾಪಣ್ಣ ತಾನೆ ನೀನು? ನೀವ್ಯಾರು ಕರೆಕ್ಟಾಗಿ ಕಾಯಿ ಅಂಗಡಿ ಪಾಪಣ್ಣ ಅಲ್ಲ, ಎಳ್ನೀರ್ ಅಂಗಡಿ ಪಾಪಣ್ಣ. ಎಳ್ನೀರ್ ಅಂಗಡಿ ಅವಾಗ ತಾನೆ ಕಾಯಿ ಅಂಗಡಿ ಅವನು ಅಂತ ಅಂದ್ಬಿಟ್ಟು ಈಗ ಎಳ್ನೀರು ಆಗೋಯ್ತಾ ಕಾಯಿ ಅವಾಗಲೇ? ಕೊಡಂಗಿದ್ರೆ ಮರ್ಯಾದೆಯಿಂದ ಅಣ್ಣ ಮಾತಾಡೋರು ಅಂದ್ಬಿಟ್ಟು ನೀನು ಫೋನ್ ಮಾಡಿದ್ದು. ಏನು ಊರಲ್ಲಿ ನೀನು ಒಬ್ಬನೇ ಅಲ್ಲ, ದೊಣ್ಣೆನ ಕೈಲಿ ಕಾಯಿ ಇಟ್ಟಿರೋದು. ಅಲ್ಲಿ ಮರ್ಯಾದೆಯಿಂದ ಕೊಡ್ತೀನಿ ನಾನು, ಇಲ್ಲ ಅಂದಿಲ್ಲ ಅಂತಾನು. ಏನು ಪುಕ್ಸಟೆ ಕೊಡ್ತಾ ಇಲ್ಲ ತಾನೆ ನೀನು? ಪುಕ್ಸಟನ ಕೆಟ್ಟು ಮಾಡ್ಬಿಟ್ರಲ್ಲ, ಮತ್ತೆ ಮಾಡೋದು. ಯೋ ಅಣ್ಣ ಹೇಳವನೆ ಅಂತ ಒಂದೇ ಒಂದು ಕಾರಣಕ್ಕೆ ನಾನು ಫೋನ್ ಮಾಡಿದ್ದು. ಈ ಥರ ದುರಾಂಕರದಲ್ಲೆಲ್ಲ ಆಡ್ಬೇಡ ನೀನು. ಯಾವ ಅಣ್ಣ ಹೇಳಿರ್ತೀಗ? ನಿನ್ಗೇನು ಕಿವಿ ಸೇದೋಗೈತಾ ಏನು ನಿನಗೆ? ವಿಜಯಣ್ಣ ಅಂತ ಅವಾಗಿಂದ ಬಡ್ಕತಾ ಇಲ್ಲ. ಅಣ್ಣಗೂ ಫೋನ್ ಮಾಡಿದ್ರೆ ಹೇಳಿದ್ದೀನಿ ಅಂತ ನೀನು ನೋಡಿದ್ರೆ ಇಲ್ಲಿ ಒಳ್ಳೆ ಮುಚ್ಕೊಂಡು ಅವನಂಗ್ ಲೈನ್ ಹಾಕೊಂಡು ನನಗೆ ಫುಲ್ ಲೈನ್ ಕೊಡು ಹೇಳ್ತೀನಿ ಯಾರಂತ. ಏನಂದೆ ನೀನು? ಏನಂದೆ? ಅದು ಯಾರೋ ಲೈನ್ ಹಾಕ್ಬಿಟ್ಟು ನನಗೆ ಕೊಡು ಇಲ್ಲಿ ಫಸ್ಟ್ ಮುಚ್ಕೊಂಡು ಅಂತ. ಕೊಡ್ತೀನಿ ಸರಿಯಾಗಿ ಕೊಡ್ತೀನಿ ನಿನಗೆ. ಅದಲ್ಲ ಏನಂದ ಹೇಳು ನೀನು ಫಸ್ಟು ಮಾತ್ಕು ಮುಂಚೆ. ಈಗ ಲೈನ್ ಹಾಕ್ಬಿಟ್ಟು ಲೈನ್ ಕೊಡು ಅಂದೆ. ತಿಕ್ಕ ಮುಚ್ಕೊಂಡು ಎದುರುಗಡೆ ಬಂದ್ರೆ ನೀನು ಬುಲ್ಡೆನ ಒಳ್ಳೆ ಇಡಿಗೆ ಹೊಡೆದಂಗೆ ಹೊಡೆದ್ಬಿಡ್ತೀನಿ. ಹೇಳ್ತಾ ಇದ್ದೀನಿ ಕೇಳು, ನೀನು ಯಾವನಾರು ಆಗಿರೋ. ನಿಂಗೆ ಯಾರು ಬೇಕು ಅಂತ ಕರೆಕ್ಟಾಗಿ ಹೇಳು ಫಸ್ಟ್. ಟೆನ್ಷನ್ ಆಗಿ ಕೂತಿದ್ದೀನಿ ಈಗಲೇ. ಇಲ್ಲಿ ಇನ್ನೇ ಟೆನ್ಷನ್ ಕೊಡ್ತಾವನು ಇವನು. ಮೊಲಕ್ರ ಬಂದವ್ ನಂಗೆ. ಕಾಲ್ ಮಾಡ್ರೆ ನೀನ್ ನಂಬರ್ ಯಾರೋ ಕೊಟ್ರು ಅಂತ ಯಾರಂತ ಫಸ್ಟ್ ತಿಳ್ಕೊಂಡ್ ಮಾತಾಡು. ಬೇಡ ಒಂದು ಮಾತು ಹುಡುಗರ್ಗೆ ಹೇಳಿದ್ರೆ ನಿನ್ಗೆ ಹೇಳ್ತಾ ಇದ್ದೀನಿ ಕೇಳು. ನಿಮ್ಮ ಅಂಗಡಿಗೆ ಬಂದು ನಿನ್ನೆ ಇಡಿಗೆ ಹಾಕ್ಬಿಡ್ತಾರೆ. ನಿನ್ನಂತ ಹುಡುಗ
ನಾನು ಮೇಂಟೈನ್ ಮಾಡಿದ್ದೀನಿ ಅಂತ ಯಾರಿಗೆ ಹೇಳ್ತಿ ಹೇಳು, ನಾನು ಮಾತಾಡ್ತೀನಿ. ಯಾವನ್ಗೆ ಹೇಳ್ತಿ ಹೇಳಿ, ಈಗಲೇ ಕಾಲ್ ಮಾಡು. ಹಣ್ಗಾಯಿ ನೀರ್ಗಾಯಿ ಮಾಡ್ಬಿಡ್ತಾರೆ. ಅಲ್ಲೇ ಗೊತ್ತಿಲ್ಲ. ಮಾತಂಗಿದ್ರೆ ಚೆನ್ನಾಗಿರ್ತದೆ. ಎಲ್ಲೆಲ್ಲ ಹೋದ್ರೆ ಮಾತು ಅದೇ ಆಮೇಲೆ ಬಂದ್ರೆ ಮುಂದ್ಗಡೆ ಯಾರಾದ್ರು ಅಲ್ಲೇ ಉದುರಿಸ್ಬಿಡ್ತೀನಿ. ಮಾತು ಕರೆಕ್ಟಾಗಿ ಇರ್ಬೇಕು, ನಿಮ್ದು ಕರೆಕ್ಟಾಗಿ ಇರ್ಬೇಕು. ಗೊತ್ತಿಲ್ಲ ಅಂತ ಹೇಳಿದ್ಮೇಲೆ ಪದೇ ಪದೇ ಕಾಲ್ ಮಾಡಕ್ ಹೋಯ್ತಿರಲ್ಲ ನೀವೇಂತವ್ರು. ನೀನ್ ನಾಟಕ ಆಡ್ತೀಯ, ಯಾರತ್ತೋ ಏನೇನೋ ಕೇಳ್ಕೊಂಡು. ರಾಂಗ್ ನಂಬರ್ ಅಂತ ಹೇಳಿದ್ಮೇಲೆ ಪದೇ ಪದೇ ಕಾಲ್ ಮಾಡ್ಕೊಂಡು ಟಾರ್ಚರ್ ಇಕ್ತಿದ್ಯಲ್ಲ. ನಿಮ್ ಸರಿ ಯಾವನೋ ಹೊಸ ಕ್ಯಾರೆಕ್ಟರ್ ಬಂದ ಇಲ್ಲಿ, ಮರ್ಯಾದೆಯಿಂದ ಪಾಪಣ್ಣ ಕೊಟ್ರೆ ಸರಿ. ನೀವು ಕರೆಕ್ಟಾಗಿ ಮಾತಾಡಿದ್ರೆ ನಾವು ಮಾತಾಡ್ತೀವಿ, ನೀವೇ ಕರೆಕ್ಟಾಗಿ ಮಾತಾಡ್ತಿಲ್ವಲ್ಲ. ರಾಂಗ್ ನಂಬರ್ ಅಂತ ಹೇಳಿ ಪದೇ ಪದೇ ಕಾಲ್ ಮಾಡಿ. ಬದನೆಕಾಯಿ ಸರಿಯಾಗಿ ಮಾತಾಡೋದು ಯಾವ ನೀವು ನಮ್ಮ ಮಧ್ಯದಲ್ಲಿ ಸೆಂಟ್ರಲ್ ಅಲಾರ್ಸಾಕ್ ಬಂದವನು ಕೊಡಲಿ ಫೋನ್ ಒಂಚೂರು ಪಾಪಣ್ಣಂಗೆ. ಬಂದವನೇ ಇಲ್ಲಿ ನಂದೆಲ್ಲಿ ಇಡ್ಲಿ ನಾರಾಯಣ ಅಂತ ಅಂದ್ಬಿಟ್ಟು ಮುಚ್ಕೊಂಡು ಫೋನ್ ಕೊಡಲಿ ಪಾಪಣ್ಣಂಗೆ. ಮುಚ್ಕೊಂಡು ನೀನು ಯಾರು ವಿಜಯನ್ಗೆ ಫೋನ್ ಮಾಡ್ಕೊಂಡು ಮುಚ್ಕೊಂಡು ಹೋಗ. ನೀವು ಬಾಯಿ ಎತ್ತಿದ್ರೆ ನಿನ್ ಬಾಯಿಗೆ ಏನಿಲ್ಲ, ನಿನಗೆ ಒಂದಲ್ಲೂ ಇರಬಾರ್ದು. ಮ್ಯಾಚ್ ಮುಗಿಯೋಷ್ಟಲ್ಲಿ ಹಂಗ್ ಮಾಡ್ಬಿಡ್ತಾರೆ ಫ್ಯಾನ್ಸ್ ಅಂತ. ಏನ್ ಅನ್ಕೊಂಡಿದೆ? ಸರಿಯಾಗಿ ಮಾತಾಡೋದು. ನನ್ ಕೈಲಿ ಇನ್ನು ಕೆಡ್ದಾಗ ಕೇಳ್ಬೇಡ, ಹೇಳ್ತಾ ಇಲ್ವಾ ಯಾರು ಅಂತ ನಂಗೆ ಗೊತ್ತಿಲ್ಲ. ವಿಜಯಣ್ಣ ಅಂದೆಲ್ಲ ವಿಜಯನ ಕೈಲಿ ಫೋನ್ ಮಾಡ್ತು. ನೀನ್ ಕೇಳೋದಲ್ಲ, ಶುರು ಮಾಡಿದ್ರೆ ಹೇಳ್ತಿದ್ದೀನಿ ಕೇಳು. ನಿನ್ಗೆ ಇಲ್ಲಿ ಸ್ವಿಚ್ ಆಫ್ ಮಾಡ್ಕೋಬೇಕು ಫೋನು, ಹಂಗಾಗೋಯ್ತದ ಕತೆ. ಅಯ್ಯೋ ನಾನ್ ಶುರು ಮಾಡ್ರೆ ಇಷ್ಟಿಂದ ನೀನ್ ನೋಡ್ಬೇಕು. ಲೇ ದೊಡ್ಡ ದಾದಾ ಪಿರಾಡಂಗ್ ಆಡ್ಬೇಡ. ಮಾಡ್ಸೋರ್ ಕೈಲಿ ಮಾಡಿಸಿ, ನಿನ್ಗೆ ಏನ್ ಮಾಡಿಸ್ಬೇಕು ಮಾಡಿಸ್ತೀನಿ. ಅಮ್ಕು ಫೋನ್ ಮಾಡ್ದು ಫೋನ್. ಈಗ ಏಯ್ ಮುಚ್ಕೊಂಡ್ಬಿಡ್ಬೇಕು ಫೋನ್. ಬೇಡ, ನೀನ್ ಮೌನವಾಗಿದ್ರೆ ಸರಿ. ಇವಾಗ ಈಗ ನೀನು ಅಷ್ಟೇ ಮುಚ್ಕೊಂಡು ಮೌನವಾಗಿ ಫೋನ್ ಮಾಡ್ಬಿಟ್ಟು ಯಾರೋ ವಿಜಯಣ್ಣ ಅಂದಿಲ್ಲ ಅವ್ರ ಕೈಲಿ ಫೋನ್ ಮಾಡ್ಸು. ಮಡ್ದು ಈಗ ಅರ್ಕತ್ತವನೇ ಒಳ್ಳೆ ಆಗ್ಲಿ ಮುದೋಳ್ನ ಯಾರ್ಕಂಡಂಗೆ. ಸುಮ್ನೆ ಮಡ್ಗದ್ ಸರಿ. ನಿನ್ಗೆ ಹೇಳ್ತೀನಿ, ನಿಜವಾಗ್ಲೂ ಬಂದ್ರೆ ಮಡಗ್ತೀನಿ ಬಿಡು. ಇಷ್ಟ್ ಮಾತಾಡಿದ್ಮೇಲೆ ಇದ್ರೆ ತ ನಾವೆಲ್ಲ ಇಡಲೈ. ಹಲೋ ಹಲೋ ಪಾಪಣ್ಣ. ಹಲೋ. ಹಂಗೆ ರೀ, ಒಂದ್ ಸ್ವಲ್ಪ ಮೇಘಲ್ಪುರ್ ಸ್ಟೇಷನ್ ಕಲೆಕ್ಷನ್ ಕೊಡ್ತೆ. ಹಂಗೆ ರೀ, ಮೇಘಲ್ಪುರ್ ಸ್ಟೇಷನ್ ಕಲೆಕ್ಷನ್ ಕೊಡ್ತಾನೆ ರೀ. ಹಂಗೆ ಅಂತ ಪೊಲೀಸ್ ಸ್ಟೇಷನ್ಗ ನಾನ್ ಮಾಡ್ಬೇಕಾದ್ರೆ ಕೆಲಸ ನೀನೇ ಮಾಡ್ತೀನಿ. ಮಾಡು ಫಸ್ಟ್ ಕೊಡು. ಸುಮ್ ಮಡ್ಗೋನಪ್ಪ, ಅದು ಯಾವನ ಸುಮ್ ತಲ ತಿಂತಾನ. ಕೊಡ, ಕನೆಕ್ಟ್ ಮಾಡು. ನೀನೇ ಮಾಡ್ತೀನಿ ಅಂದ್ರೆ ಮಾಡು. ಮುಚ್ಕೊಂಡು ಅವ್ನು ಪಾಪಣ್ಣ ಕೊಡ ಫೋನು. ಇವನವನ ಬದ್ದಿದಲ್ಲಿ ಬಂದವನ ಇಲ್ಲಿ. ಕಾಣಿಸ್ತದೆ ಎಲ್ಲ ನಿನ್ಗೆ. ಕನೆಕ್ಟ್ ಮಾಡ್ಬೇಕು. ಗಂಡ್ಸಾಗಿದೆ. ರೆಸ್ಪೆಕ್ಟ್ ಕಳ್ಕೊಬಿಡಿ. ದೊಡ್ಡವ್ರು ಯಾರು ದೊಡ್ಡವ್ರು ಮಾತಾಡ್ತೀರ ಅಂತ ರೆಸ್ಪೆಕ್ಟ್ ಕೊಡ್ತೀನಿ, ಕಳ್ಕೊಳಕ್ ಹೋಗ್ಬಿಡಿ. ಹಲೋ ನೀನು ಮರ್ಯಾದೆ ಕೊಟ್ಟು ಮಾತಾಡೋದು, ನಾನು ಮರ್ಯಾದೆ ಕೊಟ್ಟು ಮಾತಾಡ್ತೀನಿ ಆಯ್ತಾ. ನೀನು ಎದುರ್ಸೋದು ಎಲ್ಲ ನನ್ನ ಹತ್ರ ಇಟ್ಕೋಬೇಡ ಅಣ್ಣ. ಅಣ್ಣ ಹೇಳಣ್ಣ. ಹಿಂಗೆ ನಯ ನಾಜೂಕಾಗಿ ಮಾತಾಡೋದಕ್ಕೆ ಏನೀಗ ದೊಡ್ಡರಾಗ ನಿನ್ಗೆ? ಅಣ್ಣ ಮೊದ್ಲು ಗೊತ್ತಾಗಿಲ್ಲ ಕಣ, ಈಗ ಏನೋ ನಮ್ಗೆ ಸ್ವಲ್ಪ ಅದೇ ಮೆಣಸಿಕಾಯಿ ಇಟ್ಟಂಗೆ ಆಗೋಯ್ತಾ? ಮೆಣಸಿಗೆ ಅಣ್ಣ, ಗುಂಟೂರು ಮೆಣಸಿಗೆ ಅಂತಾರಲ್ಲ ಅದು. ಫಸ್ಟ್ ಆಫ್ ಆಲ್ ನಿನ್ಗೆ ಪಾಪಣ್ಣ ಅಂತ ಸಿಕ್ಕಿದ್ಯಾರ ಹೇಳು? ಅಣ್ಣ ಯಾವ್ದು ನನಗೆ ಗೊತ್ತಿಲ್ಲ ಅಣ್ಣ ಅಂತ ಆಯ್ಸೊತ್ತೆ. ಅವನು ಕೇಳಿಸಿದ್ದ ಬಂದ ತಕ್ಷಣ ಕೇಳ್ಬಿಟ್ಟು ಹೇಳ್ತೀನಿ ಅಣ್ಣ. ಅವಾಗಲೇ ಹಾಕತ್ತಾ ಇದೆಯಾ? ಅಣ್ಣ ಏನೋ ಒಂದ್ ಮಾತು ಬರ್ತದೆ ಒಯ್ತದೆ ಬಿಡು. ಅದಕ್ಕೆ ಯಾಕೆ ಮನ್ಸಿಗೆ ಹಾಕೊಂಡು ಕುಡಿಯಕ್ ಹೋಗಿದ್ದೀನಿ ನೀನು? ಯಾಕಣ ಹೆಂಗೋ ಹಿಡಿಯ ಪಟ್ಟಿಗೆ ವ್ಯಾಪಾರ ಮಾಡ್ಕೊಂಡಿರ ನಾವು ಏನಣ್ಣ ನೀನು? ಗೊತ್ತಾಗೋಯ್ತಾ? ಏನಣ್ಣ ನಾವು ಅಷ್ಟು ಹಿಂದೆ ಫಸ್ಟ್ ಏನು ಯಾಮಾರ್ಬಿಡ್ನಕಣ, ಬೇಕಾದ್ರೆ ಬೇರೆಯವ್ರಂದ ಬೋರ್ಡ್ ಹಾಕ್ಬಿಡ್ನಕಣ. ಏನು ಹಿಡಿಯ ಪಟ್ಟಿಗೆ ವ್ಯಾಪಾರ ಮಾಡ್ಕೊಂಡಿರೋಣ ನೀನ್ ಏನಣ್ಣ ನೀನು? ಮದುವೆ ಆಗ್ಬಿಟ್ಟು ಹೊಸ್ದಾಗಿ ಮನೇಲಿ ಮಲಿಕಳ ನೋಡು ನೀನೇನಣ್ಣ ನೀನು? ಮದುವೆ ಸರಿ, ಅದೇನು ಹೊಸ್ದಾಗ ಆಗೋದು? ಮದ್ವೆ ಆಗಿದ್ದ? ಹೊಸ್ದಾಗ್ ಮದುವೆ ಆಗೋದು ಅಂತಾರಲ್ಲ, ಹಳೇದೇ ಒಂದ್ಸಲ ಆಗಿರ್ತಾರ. ಹಂಗಾರೆ ಹೆಂಗ್ ಗೊತ್ತಾಯ್ತು? ನಾನು ಯಾಕೋ ಬಲ್ಲ ಸುಬ್ರಹ್ಮಣ್ಯಂ ವಾಯ್ಸ್ ಓದಲ್ಲ, ಇದು ಎಲ್ಲಿ ಹೋದಲ್ಲ ನಾನು ಕೇಳಿನಿ ಅಂದ್ರೆ ನಮ್ಮ ಹುಡುಗ ಅಂದವನಿ. ನಮ್ಮ ಹುಡುಗ ಬೇರೆ ನಮ್ಮ ಹುಡುಗನೇ ಹೇಳ್ದವನ. ಯಾವಾಗ ನಿಂಗೆ ಗೊತ್ತಾಗಿದ್ದು ನಾನು ಅಂತ? ಯಾವಾಗ ಗೊತ್ತಾ? ಕಟ್ನಾಗ್ ಮತ್ತೆ ಮಾಡಿದಾಗ ವಾಯ್ಸ್ ಗೊತ್ತಾಗಿದೆ. ಎರಡನೇ ಸಲ ಮಾಡ್ದಂಗ್ಲ? ಎರಡನೇ ಸಲ ಮಾಡಿದಾಗ ಫಸ್ಟ್ ಸಲ ಗೊತ್ತಾಗಿ ನಂಗ. ಸೇಮ್ ವಯಸ್ಸು, ಮೂರ್ತಿ ಅಂದ್ಬಿಟ್ಟು ದೀಪ ಶಿವಣ್ಣ ಗಾಡಿ ಬರ್ತೀನಿ ಗೊತ್ತಾ? ಉದ್ದಕ್ಕೆ ಉದ್ದಕ್ಕ ಸೇಮ್ ವಯಸ್ಸು. ಹಂಗ ಆಮೇಲೆ ಮೂರ್ತಿ ಹಂಗೆ ಮೂರ್ತಿ ಅಂದಿಲ್ವಾ, ಆಮೇಲೆ ಗೊತ್ತಾಯ್ತು ಗಾಡಿ ಇದು ಅಂದ್ಬಿಟ್ಟು. ಅಯ್ಯೋ ಕತೆ. ಎಲ್ಲಿದ್ದಿ ಇವಾಗ? ಹಾಕತ್ತಾ ಇದೀಯಾ? ಎಷ್ಟಾಯ್ತು ಇವಾಗ? ಈಗ ಹೆಚ್ಚು ಕಡಿಮೆ 2 ಆಗದೆ. ಹಂಗಾರೆ ನಾನೀಗ ನೆಕ್ಸ್ಟ್ ಹೇಳೋ ವಿಚಾರ ಕೇಳಿದ್ರೆ ಇನ್ನೊಂದು ಆಯ್ತಾ ಅಂತ. ಒಂದಲ್ಲ ಜಾಸ್ತಿನೇ ಆದ್ರೂ ಆಯ್ತದೆ. ಯಾವ ದೋಸ್ತ್ ವಿಷಯ ಏನಪ್ಪಾ? ಬೇಡ ಅನ್ನಲ್ಲ, ಸುಮ್ಮನೆ ಯಾಕೆ ಬಿಡು. ಹೇಳು ಇಲ್ಲಿ. ಹೇಳ್ತೀನಿ. ಹೇಳಕ್ಕೂ ಮುಂಚೆ 3 ಸಲ ಜೈ RCB ಜೈ RCB ಜೈ RCB ಜೈ RCB ಜೈ RCB ಜೈ RCB ಇಷ್ಟೊತ್ತರೆಗೂ ಆಡಿದ ಮಾತಲ್ಲಿ ಇದೇ ನೀನು ಅನಾಹುನ ಮಾತಾಡಿರೋದು. ಅಪ್ಪ ಪಕ್ಕ RCB ಗೆದ್ದೆ ಗೆಲ್ಲುತ್ತಾ? ಆಯ್ತಾ, ಎಷ್ಟು ಬಿಡ್ಸಾರೆ ಆಡ್ಕೋ. ಬಾಜಿ ಆಡೋರ ಜೊತೆ ಬಾತ್ ತಿನ್ನಕ್ಕೂ ಹೋಗಲ್ಲ ನಾನು. ವಿಚಾರ ಏನಪ್ಪ ಅಂದ್ರೆ, ನಿಮ್ಮ ಅಪ್ರಾಣೆ ನಿನ್ ಜೊತೆ ಮಾತಾಡ್ತಿರೋ ಸುಬ್ರಹ್ಮಣ್ಯ ಅಲ್ಲ, ನನ್ನ ಹೆಸರು RJ ಸುನಿಲ್ ಅಂತ. ಪಕ್ಕ ಯಾರು ಪಕ್ಕ? ನೀನ್ ಬೇರೆ ಕಣ ಹೇಳಪ್ಪ. ನಮ್ ದೋಸ್ತ ವಿಚಾರ ಏನ್ ಹೇಳಪ್ಪ? ಅಪ್ಪ
ನಿಮ್ಮ ದೋಸ್ತು ಗೊತ್ತಿಲ್ಲ, ದ್ವಾಸೆನೂ ಗೊತ್ತಿಲ್ಲ. ನಾನು ಆರ್ ಜೆ ಸುನಿಲ್ ಅಂದ್ಬಿಟ್ಟು ಅವರೇ ನಂಬರ್ ಕೊಟ್ಟಿದ್ದು, ಅದಕ್ಕೆ ಮಾಡಿದ್ದು ನಾನು. ವಂಡರ್ಫುಲ್ ಆಗಿರೋ ಇವತ್ತಿನ ಒಂದು ಟ್ರ್ಯಾಪಲ್ಲಿ ಮುಗಿಸ್ತಾ ಬಂದು ಸಕಲಾಗಿರೋ ಟ್ರ್ಯಾಪಲ್ಲ ನಿಮ್ಮ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರೆ, ನಗ್ತಾರೆ, ನಗಿಸ್ತಾರೆ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ. ನಗ್ದಿದ್ರೆ ಬರುತ್ತೆ ರೋಗ, ಅದರಿಂದ ನಗ್ತಾ ಹ್ಯಾಪಿಂದ ಇರಿ. ಸೊ ನೀವು ಕೂಡ RCB ಫ್ಯಾನ್ ಆಗಿದ್ದರೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಒಟ್ಟಿಗೆ ಹೇಳಿ ಜೈ RCB ಅಂತ. RJ Sunil, prank calls.